ಬಹಳ ದೊಡ್ಡ ತೊಂದರೆ ಆಗ್ತಾ ಇರೋದು ನಾವು ಈ ಮೆಡಿಸಿನ್ಸ್ ಐಟಮ್ಸ್ ಇದೆಯಲ್ಲ ನಮ್ಮಿಂದ ಭಾಳ ಕಡಿಮೆಗೆ ಹೋಗ್ತಾ ಇದೆ ಅವರಿಗೆ 45% ನಾವೇ ಮೆಡಿಸಿನ್ ಕೊಡೋದು. ಹಾಗಾಗಿ ಅವ್ರು ಎಲ್ಲಿ ತನಕ ಬಂದರು ಅಂತಂದರೆ ಅಲ್ಲಿ ಮೆಡಿಕಲ್ ಈ ಅದಕ್ಕೆ ಸಂಬಂಧಪಟ್ಟವರು ಭಾರತ ಜೊತೆ ಒಂದು ವಿಶೇಷ ಮಾತುಕತೆಯನ್ನು ಮಾಡಬೇಕು, ಇದನ್ನು ಬಿಟ್ಬಿಡಿ ಸರ್ ಅಂತ ಕೇಳಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಆಮೇಲೆ ನಿಮಗೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಯಾಕಂದರೆ ಡ್ರೈ ಫ್ರೂಟ್ಸ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಭಾಳ ಬರುತ್ತೆ ಡ್ರೈ ಫ್ರೂಟ್ಸ್. ನಮಗೆಲ್ಲ ಅತಿ ಹೆಚ್ಚು ಡ್ರೈ ಫ್ರೂಟ್ಸ್ ಬರೋದು ಎಲ್ಲವೂ ಕೂಡ ಅಫ್ಘಾನಿಸ್ತಾನದಿಂದ. ಅಟಾರಿ ವಾಘಾ ಬಾರ್ಡರ್ ಬಂದಾದ ಕಾರಣಕ್ಕಾಗಿ ಆ ಮಾರ್ಗ ಮೂಲಕ ಬರುತ್ತೆ. ಸೊ ಹಾಗಾಗಿ ನಿಮಗೆ ಎಲ್ಲ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬರುವಂಥ ವಿಚಾರಕ್ಕೆ. ಆದರೆ ಭಾರತ ಸಕ್ಕರೆ ಗೋಧಿ ಎಕ್ಸ್ಚೇಂಜ್, ಆಮೇಲೆ ನಿಮಗೆ ಈ ಕೋಲಾರ ಟೊಮೆಟೊ ಮಾರುಕಟ್ಟೆ ಇದೆಯಲ್ಲ ಅತಿ ಹೆಚ್ಚು ಹೋಗ್ತಾ ಇದ್ದದ್ದು ಪಾಕಿಸ್ತಾನಕ್ಕೆ. ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಟೊಮೆಟೊ ಮಾರ್ಕೆಟ್. ನೀವೊಮ್ಮೆ ಟೊಮೆಟೊ ಮಾರುಕಟ್ಟೆ ಒಳಗೆ ಹೋಗಬೇಕು, ಎಲ್ಲ ಕೆಂಪು ಆಗಿಬಿಡ್ತೀರಿ ಹೊರಗೆ ಬಂದಾಗ, ಹಂಗಿದೆ ಅದು. ಇನ್ನು ಪಾಕಿಸ್ತಾನದ ವಸ್ತುಗಳು ಬ್ಯಾನ್ ಆಗುತ್ತೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೇಡ್ ಇನ್ ಪಾಕ್ ವಸ್ತುಗಳ ನಿರ್ಬಂಧಕ್ಕೆ ಒತ್ತಡ ಹೇರಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಂತೂ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಪಾಕಿಸ್ತಾನದ ಶಾನ್ ಮಸಾಲೆ ಬ್ಯಾನ್ಗೆ ಮನವಿ. ಅಂಗಡಿ ಮಾಲೀಕರು ಪಾಕ್ ವಸ್ತು ಮಾರದಂತೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಪುಲ್ವಾಮಾ ದಾಳಿ ನಡೆದಾಗ ಅಕ್ಷರಶಃ ಕೆರಳಿದ್ದ ಭಾರತ ಪಾಕಿಸ್ತಾನದ ಮೇಲೆ 200% ಟ್ಯಾರಿಫ್ ಹೇರಿದ್ದ ಮೋದಿ. ಅದೇ ಕಾರಣಕ್ಕೆ ಭಾರತಕ್ಕೆ ಬರಲೇ ಇಲ್ಲ ಪಾಕಿಸ್ತಾನದ ವಸ್ತುಗಳು. 2024ರಲ್ಲಿ ಪಾಕಿಸ್ತಾನದಿಂದ $48 ಲಕ್ಷ ವಸ್ತುಗಳು ಆಮದಾಗಿತ್ತು. ಆಮದು ಅಂದರೆ ಬರೋದು, ರಫ್ತು ಅಂದರೆ ಕೊಡೋದು. ಗುಲಾಬಿ ಉಪ್ಪು, ಮುಲ್ತಾನಿ ಮಿಟ್ಟಿ, ಹೆಚ್ಚಾಗಿ ಮುಲ್ತಾನಿ ಮಿಟ್ಟಿ ಗೊತ್ತಲ್ಲ, ಮುಲ್ತಾನಿ ಮಿಟ್ಟಿ. ಇನ್ನು ಪಹಲ್ಗಾಮ್ ದಾಳಿ ಬಳಿಕ ಅಟ್ಟಾರಿ ವಾಘಾ ಗಡಿ ಕೂಡ ಬಂದಾಗಿದೆ. ಆದ್ದರಿಂದ ಪಾಕ್ನಿಂದ ಆಮದು ಸಂಪೂರ್ಣವಾಗಿ ನಿಂತಿದೆ. ನಮಗೆ ಡ್ರೈ ಫ್ರೂಟ್ಸ್ ವಿಚಾರಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕಿಲ್ಲ. ಬಟ್ ಪಾಕಿಸ್ತಾನಕ್ಕೆ ಮೆಡಿಸಿನ್ ಇದೆಯಲ್ಲ ನಮ್ಮಷ್ಟು ಕಡಿಮೆಯಲ್ಲಿ ಮಾಡಿಕೊಡುವಂಥ ವಿಶ್ವದ ಯಾವುದೇ ದೇಶ ಇಲ್ಲ. ಸೊ ಹಾಗಾಗಿ ಅಲ್ಲಿಯ ಮೆಡಿಕಲ್ ಕೌನ್ಸಿಲ್ ಅವರೆಲ್ಲ ಸೇರಿ ಸರ್ ದಯವಿಟ್ಟು ಇದನ್ನೊಂದು ಎಕ್ಸ್ಟ್ರಾ ಇಟ್ಬಿಡಿ ಅಂತ ಒಂದು ಮನವಿ ಮಾಡ್ತಾ ಇದ್ದಾರಂತೆ. ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ ನೋಡಿ. ಬಹಳ ದೊಡ್ಡ ತೊಂದರೆ ಆಗ್ತಾ ಇರೋದು ನಾವು ಈ ಮೆಡಿಸಿನ್ಸ್ ಐಟಮ್ಸ್ ಇದೆಯಲ್ಲ ನಮ್ಮಿಂದ ಭಾಳ ಕಡಿಮೆಗೆ ಹೋಗ್ತಾ ಇದೆ ಅವರಿಗೆ. 45% ನಾವೇ ಮೆಡಿಸಿನ್ ಕೊಡೋದು. ಹಾಗಾಗಿ ಅವ್ರು ಎಲ್ಲಿ ತನಕ ಬಂದರು ಅಂತಂದರೆ ಅಲ್ಲಿ ಮೆಡಿಕಲ್ ಈ ಅದಕ್ಕೆ ಸಂಬಂಧಪಟ್ಟವರು ಭಾರತ ಜೊತೆ ಒಂದು ವಿಶೇಷ ಮಾತುಕತೆಯನ್ನು ಮಾಡಬೇಕು, ಇದನ್ನು ಬಿಟ್ಬಿಡಿ ಸರ್ ಅಂತ ಕೇಳಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಆಮೇಲೆ ನಿಮಗೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಯಾಕಂದರೆ ಡ್ರೈ ಫ್ರೂಟ್ಸ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಭಾಳ ಬರುತ್ತೆ ಡ್ರೈ ಫ್ರೂಟ್ಸ್. ನಮಗೆಲ್ಲ ಅತಿ ಹೆಚ್ಚು ಡ್ರೈ ಫ್ರೂಟ್ಸ್ ಬರೋದು ಎಲ್ಲವೂ ಕೂಡ ಅಫ್ಘಾನಿಸ್ತಾನದಿಂದ. ಅಟಾರಿ ವಾಘಾ ಬಾರ್ಡರ್ ಬಂದಾದ ಕಾರಣಕ್ಕಾಗಿ ಆ ಮಾರ್ಗ ಮೂಲಕ ಬರುತ್ತೆ. ಸೊ ಹಾಗಾಗಿ ನಿಮಗೆ ಎಲ್ಲ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬರುವಂಥ ವಿಚಾರಕ್ಕೆ. ಆದರೆ ಭಾರತ ಸಕ್ಕರೆ ಗೋಧಿ ಎಕ್ಸ್ಚೇಂಜ್, ಆಮೇಲೆ ನಿಮಗೆ ಈ ಕೋಲಾರ ಟೊಮೆಟೊ ಮಾರುಕಟ್ಟೆ ಇದೆಯಲ್ಲ ಅತಿ ಹೆಚ್ಚು ಹೋಗ್ತಾ ಇದ್ದದ್ದು ಪಾಕಿಸ್ತಾನಕ್ಕೆ. ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಟೊಮೆಟೊ ಮಾರ್ಕೆಟ್. ನೀವೊಮ್ಮೆ ಟೊಮೆಟೊ ಮಾರುಕಟ್ಟೆ ಒಳಗೆ ಹೋಗಬೇಕು, ಎಲ್ಲ ಕೆಂಪು ಆಗಿಬಿಡ್ತೀರಿ ಹೊರಗೆ ಬಂದಾಗ, ಹಂಗಿದೆ ಅದು. ಇನ್ನು ಪಾಕಿಸ್ತಾನದ ವಸ್ತುಗಳು ಬ್ಯಾನ್ ಆಗುತ್ತೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೇಡ್ ಇನ್ ಪಾಕ್ ವಸ್ತುಗಳ ನಿರ್ಬಂಧಕ್ಕೆ ಒತ್ತಡ ಹೇರಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಂತೂ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಪಾಕಿಸ್ತಾನದ ಶಾನ್ ಮಸಾಲೆ ಬ್ಯಾನ್ಗೆ ಮನವಿ. ಅಂಗಡಿ ಮಾಲೀಕರು ಪಾಕ್ ವಸ್ತು ಮಾರದಂತೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಪುಲ್ವಾಮಾ ದಾಳಿ ನಡೆದಾಗ ಅಕ್ಷರಶಃ ಕೆರಳಿದ್ದ ಭಾರತ ಪಾಕಿಸ್ತಾನದ ಮೇಲೆ 200% ಟ್ಯಾರಿಫ್ ಹೇರಿದ್ದ ಮೋದಿ. ಅದೇ ಕಾರಣಕ್ಕೆ ಭಾರತಕ್ಕೆ ಬರಲೇ ಇಲ್ಲ ಪಾಕಿಸ್ತಾನದ ವಸ್ತುಗಳು. 2024ರಲ್ಲಿ ಪಾಕಿಸ್ತಾನದಿಂದ $48 ಲಕ್ಷ ವಸ್ತುಗಳು ಆಮದಾಗಿತ್ತು. ಆಮದು ಅಂದರೆ ಬರೋದು, ರಫ್ತು ಅಂದರೆ ಕೊಡೋದು. ಗುಲಾಬಿ ಉಪ್ಪು, ಮುಲ್ತಾನಿ ಮಿಟ್ಟಿ, ಹೆಚ್ಚಾಗಿ ಮುಲ್ತಾನಿ ಮಿಟ್ಟಿ ಗೊತ್ತಲ್ಲ, ಮುಲ್ತಾನಿ ಮಿಟ್ಟಿ. ಇನ್ನು ಪಹಲ್ಗಾಮ್ ದಾಳಿ ಬಳಿಕ ಅಟ್ಟಾರಿ ವಾಘಾ ಗಡಿ ಕೂಡ ಬಂದಾಗಿದೆ. ಆದ್ದರಿಂದ ಪಾಕ್ನಿಂದ ಆಮದು ಸಂಪೂರ್ಣವಾಗಿ ನಿಂತಿದೆ. ನಮಗೆ ಡ್ರೈ ಫ್ರೂಟ್ಸ್ ವಿಚಾರಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕಿಲ್ಲ. ಬಟ್ ಪಾಕಿಸ್ತಾನಕ್ಕೆ ಮೆಡಿಸಿನ್ ಇದೆಯಲ್ಲ ನಮ್ಮಷ್ಟು ಕಡಿಮೆಯಲ್ಲಿ ಮಾಡಿಕೊಡುವಂಥ ವಿಶ್ವದ ಯಾವುದೇ ದೇಶ ಇಲ್ಲ. ಸೊ ಹಾಗಾಗಿ ಅಲ್ಲಿಯ ಮೆಡಿಕಲ್ ಕೌನ್ಸಿಲ್ ಅವರೆಲ್ಲ ಸೇರಿ ಸರ್ ದಯವಿಟ್ಟು ಇದನ್ನೊಂದು ಎಕ್ಸ್ಟ್ರಾ ಇಟ್ಬಿಡಿ ಅಂತ ಒಂದು ಮನವಿ ಮಾಡ್ತಾ ಇದ್ದಾರಂತೆ. ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ ನೋಡಿ. ಬಹಳ ದೊಡ್ಡ ತೊಂದರೆ ಆಗ್ತಾ ಇರೋದು ನಾವು ಈ ಮೆಡಿಸಿನ್ಸ್ ಐಟಮ್ಸ್ ಇದೆಯಲ್ಲ ನಮ್ಮಿಂದ ಭಾಳ ಕಡಿಮೆಗೆ ಹೋಗ್ತಾ ಇದೆ ಅವರಿಗೆ. 45% ನಾವೇ ಮೆಡಿಸಿನ್ ಕೊಡೋದು. ಹಾಗಾಗಿ ಅವ್ರು ಎಲ್ಲಿ ತನಕ ಬಂದರು ಅಂತಂದರೆ ಅಲ್ಲಿ ಮೆಡಿಕಲ್ ಈ ಅದಕ್ಕೆ ಸಂಬಂಧಪಟ್ಟವರು ಭಾರತ ಜೊತೆ ಒಂದು ವಿಶೇಷ ಮಾತುಕತೆಯನ್ನು ಮಾಡಬೇಕು, ಇದನ್ನು ಬಿಟ್ಬಿಡಿ ಸರ್ ಅಂತ ಕೇಳಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಆಮೇಲೆ ನಿಮಗೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಯಾಕಂದರೆ ಡ್ರೈ ಫ್ರೂಟ್ಸ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಭಾಳ ಬರುತ್ತೆ ಡ್ರೈ ಫ್ರೂಟ್ಸ್. ನಮಗೆಲ್ಲ ಅತಿ ಹೆಚ್ಚು ಡ್ರೈ ಫ್ರೂಟ್ಸ್ ಬರೋದು ಎಲ್ಲವೂ ಕೂಡ ಅಫ್ಘಾನಿಸ್ತಾನದಿಂದ. ಅಟಾರಿ ವಾಘಾ ಬಾರ್ಡರ್ ಬಂದಾದ ಕಾರಣಕ್ಕಾಗಿ ಆ ಮಾರ್ಗ ಮೂಲಕ ಬರುತ್ತೆ. ಸೊ ಹಾಗಾಗಿ ನಿಮಗೆ ಎಲ್ಲ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬರುವಂಥ ವಿಚಾರಕ್ಕೆ. ಆದರೆ ಭಾರತ ಸಕ್ಕರೆ ಗೋಧಿ ಎಕ್ಸ್ಚೇಂಜ್, ಆಮೇಲೆ ನಿಮಗೆ ಈ ಕೋಲಾರ ಟೊಮೆಟೊ ಮಾರುಕಟ್ಟೆ ಇದೆಯಲ್ಲ ಅತಿ ಹೆಚ್ಚು ಹೋಗ್ತಾ ಇದ್ದದ್ದು ಪಾಕಿಸ್ತಾನಕ್ಕೆ.
ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಟೊಮೆಟೊ ಮಾರ್ಕೆಟ್. ನೀವೊಮ್ಮೆ ಟೊಮೆಟೊ ಮಾರುಕಟ್ಟೆ ಒಳಗೆ ಹೋಗಬೇಕು, ಎಲ್ಲ ಕೆಂಪು ಆಗಿಬಿಡ್ತೀರಿ ಹೊರಗೆ ಬಂದಾಗ, ಹಂಗಿದೆ ಅದು. ಇನ್ನು ಪಾಕಿಸ್ತಾನದ ವಸ್ತುಗಳು ಬ್ಯಾನ್ ಆಗುತ್ತೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೇಡ್ ಇನ್ ಪಾಕ್ ವಸ್ತುಗಳ ನಿರ್ಬಂಧಕ್ಕೆ ಒತ್ತಡ ಹೇರಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಂತೂ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಪಾಕಿಸ್ತಾನದ ಶಾನ್ ಮಸಾಲೆ ಬ್ಯಾನ್ಗೆ ಮನವಿ. ಅಂಗಡಿ ಮಾಲೀಕರು ಪಾಕ್ ವಸ್ತು ಮಾರದಂತೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಪುಲ್ವಾಮಾ ದಾಳಿ ನಡೆದಾಗ ಅಕ್ಷರಶಃ ಕೆರಳಿದ್ದ ಭಾರತ ಪಾಕಿಸ್ತಾನದ ಮೇಲೆ 200% ಟ್ಯಾರಿಫ್ ಹೇರಿದ್ದ ಮೋದಿ. ಅದೇ ಕಾರಣಕ್ಕೆ ಭಾರತಕ್ಕೆ ಬರಲೇ ಇಲ್ಲ ಪಾಕಿಸ್ತಾನದ ವಸ್ತುಗಳು. 2024ರಲ್ಲಿ ಪಾಕಿಸ್ತಾನದಿಂದ $48 ಲಕ್ಷ ವಸ್ತುಗಳು ಆಮದಾಗಿತ್ತು. ಆಮದು ಅಂದರೆ ಬರೋದು, ರಫ್ತು ಅಂದರೆ ಕೊಡೋದು. ಗುಲಾಬಿ ಉಪ್ಪು, ಮುಲ್ತಾನಿ ಮಿಟ್ಟಿ, ಹೆಚ್ಚಾಗಿ ಮುಲ್ತಾನಿ ಮಿಟ್ಟಿ ಗೊತ್ತಲ್ಲ, ಮುಲ್ತಾನಿ ಮಿಟ್ಟಿ. ಇನ್ನು ಪಹಲ್ಗಾಮ್ ದಾಳಿ ಬಳಿಕ ಅಟ್ಟಾರಿ ವಾಘಾ ಗಡಿ ಕೂಡ ಬಂದಾಗಿದೆ. ಆದ್ದರಿಂದ ಪಾಕ್ನಿಂದ ಆಮದು ಸಂಪೂರ್ಣವಾಗಿ ನಿಂತಿದೆ. ನಮಗೆ ಡ್ರೈ ಫ್ರೂಟ್ಸ್ ವಿಚಾರಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕಿಲ್ಲ. ಬಟ್ ಪಾಕಿಸ್ತಾನಕ್ಕೆ ಮೆಡಿಸಿನ್ ಇದೆಯಲ್ಲ, ನಮ್ಮಷ್ಟು ಕಡಿಮೆಯಲ್ಲಿ ಮಾಡಿಕೊಡುವಂಥ ವಿಶ್ವದ ಯಾವುದೇ ದೇಶ ಇಲ್ಲ. ಸೊ ಹಾಗಾಗಿ ಅಲ್ಲಿಯ ಮೆಡಿಕಲ್ ಕೌನ್ಸಿಲ್ ಅವರೆಲ್ಲ ಸೇರಿ ಸರ್ ದಯವಿಟ್ಟು ಇದನ್ನು ಒಂದು ಎಕ್ಸ್ಟ್ರಾ ಇಟ್ಬಿಡಿ ಅಂತ ಒಂದು ಮನವಿ ಮಾಡ್ತಾ ಇದ್ದಾರೆ ಅಂತ. ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ ನೋಡಿ. ಭಾಳ ದೊಡ್ಡ ತೊಂದರೆ ಆಗ್ತಾ ಇರೋದು, ನಾವು ಈ ಮೆಡಿಸಿನ್ಸ್ ಐಟಮ್ಸ್ ಇದೆಯಲ್ಲ ನಮ್ಮಿಂದ ಭಾಳ ಕಡಿಮೆಗೆ ಹೋಗ್ತಾ ಇದೆ. ಅವರಿಗೆ 45% ನಾವೇ ಮೆಡಿಸಿನ್ ಕೊಡೋದು. ಹಾಗಾಗಿ ಅವರು ಎಲ್ಲಿ ತನಕ ಬಂದರು ಅಂತಂದರೆ ಅಲ್ಲಿ ಮೆಡಿಕಲ್ ಅದಕ್ಕೆ ಸಂಬಂಧಪಟ್ಟವರು ಭಾರತ ಜೊತೆ ಒಂದು ವಿಶೇಷ ಮಾತುಕತೆಯನ್ನು ಮಾಡಬೇಕು, ಇದನ್ನು ಬಿಟ್ಬಿಡಿ ಸರ್ ಅಂತ ಕೇಳಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಆಮೇಲೆ ನಿಮಗೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಯಾಕಂದರೆ ಡ್ರೈ ಫ್ರೂಟ್ಸ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಭಾಳ ಬರುತ್ತೆ. ಡ್ರೈ ಫ್ರೂಟ್ಸ್ ನಮಗೆಲ್ಲ ಅತಿ ಹೆಚ್ಚು ಡ್ರೈ ಫ್ರೂಟ್ಸ್ ಬರೋದು ಎಲ್ಲವೂ ಕೂಡ ಅಫ್ಘಾನಿಸ್ತಾನದಿಂದ. ಅಟಾರಿ ವಾಘಾ ಬಾರ್ಡರ್ ಬಂದಾದ ಕಾರಣಕ್ಕಾಗಿ ಆ ಮಾರ್ಗ ಮೂಲಕ ಬರುತ್ತೆ. ಸೊ ಹಾಗಾಗಿ ನಿಮಗೆ ಎಲ್ಲ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬರುವಂಥ ವಿಚಾರಕ್ಕೆ. ಆದರೆ ಭಾರತ ಸಕ್ಕರೆ, ಗೋಧಿ ಎಕ್ಸ್ಚೇಂಜ್, ಆಮೇಲೆ ನಿಮಗೆ ಈ ಕೋಲಾರ ಟೊಮೆಟೊ ಮಾರುಕಟ್ಟೆ ಇದೆಯಲ್ಲ, ಅತಿ ಹೆಚ್ಚು ಹೋಗ್ತಾ ಇದ್ದದ್ದು ಪಾಕಿಸ್ತಾನಕ್ಕೆ. ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಟೊಮೆಟೊ ಮಾರ್ಕೆಟ್. ನೀವೊಮ್ಮೆ ಟೊಮೆಟೊ ಮಾರುಕಟ್ಟೆ ಒಳಗೆ ಹೋಗಬೇಕು, ಎಲ್ಲ ಕೆಂಪು ಆಗಿಬಿಡ್ತೀರಿ ಹೊರಗೆ ಬಂದಾಗ, ಹಂಗಿದೆ ಅದು. ಇನ್ನು ಪಾಕಿಸ್ತಾನದ ವಸ್ತುಗಳು ಬ್ಯಾನ್ ಆಗುತ್ತೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೇಡ್ ಇನ್ ಪಾಕ್ ವಸ್ತುಗಳ ನಿರ್ಬಂಧಕ್ಕೆ ಒತ್ತಡ ಹೇರಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಂತೂ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಪಾಕಿಸ್ತಾನದ ಶಾನ್ ಮಸಾಲೆ ಬ್ಯಾನ್ಗೆ ಮನವಿ. ಅಂಗಡಿ ಮಾಲೀಕರು ಪಾಕ್ ವಸ್ತು ಮಾರದಂತೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಪುಲ್ವಾಮಾ ದಾಳಿ ನಡೆದಾಗ ಅಕ್ಷರಶಃ ಕೆರಳಿದ್ದ ಭಾರತ ಪಾಕಿಸ್ತಾನದ ಮೇಲೆ 200% ಟ್ಯಾರಿಫ್ ಹೇರಿದ್ದ ಮೋದಿ. ಅದೇ ಕಾರಣಕ್ಕೆ ಭಾರತಕ್ಕೆ ಬರಲೇ ಇಲ್ಲ ಪಾಕಿಸ್ತಾನದ ವಸ್ತುಗಳು. 2024ರಲ್ಲಿ ಪಾಕಿಸ್ತಾನದಿಂದ $48 ಲಕ್ಷ ವಸ್ತುಗಳು ಆಮದಾಗಿತ್ತು. ಆಮದು ಅಂದರೆ ಬರೋದು, ರಫ್ತು ಅಂದರೆ ಕೊಡೋದು. ಗುಲಾಬಿ ಉಪ್ಪು, ಮುಲ್ತಾನಿ ಮಿಟ್ಟಿ, ಹೆಚ್ಚಾಗಿ ಮುಲ್ತಾನಿ ಮಿಟ್ಟಿ ಗೊತ್ತಲ್ಲ, ಮುಲ್ತಾನಿ ಮಿಟ್ಟಿ. ಇನ್ನು ಪಹಲ್ಗಾಮ್ ದಾಳಿ ಬಳಿಕ ಅಟ್ಟಾರಿ ವಾಘಾ ಗಡಿ ಕೂಡ ಬಂದಾಗಿದೆ. ಆದ್ದರಿಂದ ಪಾಕ್ನಿಂದ ಆಮದು ಸಂಪೂರ್ಣವಾಗಿ ನಿಂತಿದೆ. ನಮಗೆ ಡ್ರೈ ಫ್ರೂಟ್ಸ್ ವಿಚಾರಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕಿಲ್ಲ. ಬಟ್ ಪಾಕಿಸ್ತಾನಕ್ಕೆ ಮೆಡಿಸಿನ್ ಇದೆಯಲ್ಲ, ನಮ್ಮಷ್ಟು ಕಡಿಮೆಯಲ್ಲಿ ಮಾಡಿಕೊಡುವಂಥ ವಿಶ್ವದ ಯಾವುದೇ ದೇಶ ಇಲ್ಲ. ಸೊ ಹಾಗಾಗಿ ಅಲ್ಲಿಯ ಮೆಡಿಕಲ್ ಕೌನ್ಸಿಲ್ ಅವರೆಲ್ಲ ಸೇರಿ